Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ದ ಲಾರ್ಡ್. ಪ್ರೀಸ್ ದ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು, ಶಾಂತಿಯು, ಸಮಾಧಾನವು ನಿಮ್ಮೆಲ್ಲರಲ್ಲಿಯೂ ನೆಲೆಗೊಳ್ಳಲಿ. ಪ್ರೀಸ್ ದ ಲಾರ್ಡ್. ಪ್ರಿಯರೇ, ಪ್ರತಿದಿನ ಶುಭಕರವಾದ ದಿನ, ಪ್ರತಿದಿನ ಆನಂದಕರವಾದ ದಿನ, ಪ್ರತಿದಿನ ಅಭಿಷೇಕದ ದಿನ, ಪ್ರತಿದಿನ ದೇವರ ಆತ್ಮರಿಂದ ತುಂಬುವಂತಹ ದಿನ, ಪ್ರತಿದಿನ ದೇವರಲ್ಲಿ ಸತ್ಸಂಬಂಧ ಹೊಂದುವಂತಹ ದಿನ. ಈ ಸುಂದರ ದಿನದಲ್ಲಿ ನಾವು ಪಯಣ ಮಾಡುತ್ತಾ ಇದ್ದೇವೆ. ಸುಂದರ ಲೋಕದಲ್ಲಿ ಪಯಣ ಮಾಡುತ್ತಾ ಇದ್ದೇವೆ. ಸುಂದರವಾದ ಜೀವಿತದಲ್ಲಿ ನಾವು ಪಯಣ ಮಾಡುತ್ತಾ ಇದ್ದೇವೆ. ಯಾವುದೂ ಅಶುಭವಲ್ಲ, ಎಲ್ಲವೂ ಶುಭವೇ. ಎಲ್ಲವೂ ಒಳಿತೆ, ಯಾವುದು ಕೆಡುಕಲ್ಲ. ದೇವರು ಯಾವುದನ್ನು ಕೆಡುಕಾಗಿ ಉಂಟು ಮಾಡಲಿಲ್ಲ, ಎಲ್ಲವೂ ಒಳಿತನ್ನೇ ಉಂಟು ಮಾಡಿದರು. ಎಲ್ಲವನ್ನ ದೇವರು ಒಳಿತಾಗಿಯೇ ಉಂಟು ಮಾಡಿದರು. ಆದರೆ ಅದನ್ನು ಕೆಡುಕಾಗಿ ಉಂಟು ಮಾಡಿಕೊಂಡವರು ನಾವು. ಕೆಡುಕಾಗಿ ಉಂಟು ಮಾಡಿಕೊಂಡು ನಾಶವಾಗುತ್ತಿರುವವರು ನಾವು. ಯಾವುದೋ ಈ ಲೋಕದಲ್ಲಿ ಕೆಡುಕಲ್ಲ, ಕೆಡುಕು ಮನುಷ್ಯನಿಂದ ಉಂಟಾಯಿತು. ನನ್ನಿಂದ ನಿಮ್ಮಿಂದ ಕೆಡುಕು ಉಂಟಾಯಿತು, ದೇವರಿಂದ ಕೆಡುಕು ಉಂಟಾಗಲಿಲ್ಲ. ಆದರೆ ದೇವರು ಕೆಡುಕಿದೆ, ಎಚ್ಚರವಾಗಿರಿ ಎಂಬುದಾಗಿ ದೇವರು ಹೇಳಿದರು. ಆದರೆ ನಮಗೆ ಅದನ್ನು ಕೇಳಲಿಕ್ಕೆ ಬೇಡ. ದೇವರು ಹೇಳಿದರು, ನೀವು ಸದಾ ಹರ್ಷಚಿತ್ತರಾಗಿರಿ ಎಂಬುದಾಗಿ ಹೇಳಿದರು. ನೀವು ಯಾವಾಗಲೂ ಆನಂದವಾಗಿರಬೇಕೆಂಬುದೇ ನನ್ನ ಇಷ್ಟ ಎಂಬುದಾಗಿ ದೇವರು ಹೇಳಿದರು. ಪ್ರಿಯರೇ, ನಾವು ಆನಂದವಾಗಿರಬೇಕು. ಆನಂದವಾಗಿರುವುದಕ್ಕಾಗಿಯೇ ಪ್ರಭು ಯೇಸು ತನ್ನನ್ನ ನಮಗಾಗಿ ಶಿಲುಬೆಯಲ್ಲಿ ದಾರ ಎರೆದರು. ತಮ್ಮ ರಕ್ತವನ್ನೇ ನಮಗಾಗಿ ಸುರಿಸಿದರು. ಪ್ರಾಣತ್ಯಾಗ ಮಾಡಿದರು. ಪ್ರಾಣತ್ಯಾಗ ಮಾಡುವಾಗಲೂ ಅವರು ಕೆಡುಕನ್ನ ಮಾಡಿಲ್ಲ, ಒಳಿತನ್ನ ಮಾಡಿದರು. ಯಾವ ಒಳಿತನ್ನ? ಅಪಾ ತಂದೆಯೇ, ಇವರು ಏನು ಮಾಡುತ್ತಿದ್ದಾರೆ ಎಂದು ಇವರ ಅರಿಯರು, ಇವರನ್ನು ಕ್ಷಮಿಸಿರಿ. ನಮಗಾಗಿಯೇ ಸತ್ತು ನಮಗಾಗಿಯೇ ಪುನರುತ್ಥಾನರಾದರು. ಇಂದು ನಮಗಾಗಿ ಪಿತನ ಸ್ವಗ್ರಹದಲ್ಲಿ ವಾಸ ಮಾಡುತ್ತಿದ್ದಾರೆ. ದೇವರ ಪ್ರೀತಿಯನ್ನು ನಾವು ಅರಿಯಬೇಕು. ಪ್ರೀತಿಯಿಂದ ನಾವು 7ನೆಯ ದಿನದ ತಪಸ್ಸು ಕಾಲ ಧ್ಯಾನವನ್ನ ನಾವು ಚಿಂತಿಸ್ತಾ ಇದ್ದೇವೆ. 7th ಡೇ. ಈ 7ನೆಯ ದಿನ ಧ್ಯಾನವನ್ನು ನಾವು ಆಲಿಸುವಾಗ, ನಮ್ಮ ಜೀವನದಲ್ಲಿ ನಾವು ಕೆಟ್ಟದ್ದನ್ನು ಬಿಟ್ಟು ಬಿಡುವಾಗ, ಸರಿಯಾಗಿ ಧ್ಯಾನಿಸಿ, ನಮ್ಮ ಜೀವಿತದಲ್ಲಿ ನಾವು ಕೆಟ್ಟದ್ದನ್ನು ಬಿಟ್ಟು ಬಿಡುವಾಗ, ಒಳಿತನ್ನ ಮಾಡುವಾಗ, ಪಶ್ಚಾತ್ತಾಪ ಪಡುವಾಗ, ದೇವರಿಗೆ ಅಭಿಮುಖರಾಗುವಾಗ ಸಂಭವಿಸುವುದು ಏನು? ಏನು ಸಂಭವಿಸುತ್ತದೆ? ದೇವರು ಏನು ಮಾಡುತ್ತಾರೆ? ನಾವು ಹೊಸಾಯನ ಗ್ರಂಥದಲ್ಲಿ 14ನೆಯ ಅಧ್ಯಾಯದಲ್ಲಿ ನಾವು ಧ್ಯಾನಿಸುತ್ತಾ ಇದ್ದೇವೆ. ಬೈಬಲ್ನ ಶ್ರೀಪುಟದಲ್ಲಿ ಎಷ್ಟೋ ಕಾರ್ಯಗಳಿದೆ. ನಾವು ಚಿಂತಿಸಲಿಕ್ಕೆ ಬೈಬಲ್ನ ಶ್ರೀಪುಟದಲ್ಲಿ ಎಷ್ಟೋ ಕಾರ್ಯಗಳಿದೆ. ಪ್ರಿಯರೇ, ಅಷ್ಟು ಕಾರ್ಯಗಳು ಸಹ ಬರೆಯಲ್ಪಟ್ಟಂತ ಎಲ್ಲಾ ಕಾರ್ಯಗಳು ಸಹ ಈ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ನೋಡಿ, ಪವಿತ್ರ ಗ್ರಂಥ ನಮ್ಮ ಜೀವಿತದಲ್ಲಿ ಬೆಳಕನ್ನು ತರುವಂಥದ್ದು, ಉದಯವನ್ನು ತರುವಂಥದ್ದು. ನೋಡಿ, ದೇವರ ವಾಕ್ಯವನ್ನು ನಾವು ಧ್ಯಾನಿಸಬೇಕು. ದೇವರ ವಾಕ್ಯವನ್ನು ನಾವು ಧ್ಯಾನಿಸುವಾಗ ನಮ್ಮ ಜೀವನದಲ್ಲಿ ದೈವಾನುಭವವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ. ನಾವು ದೈವಾನುಭವವನ್ನು ಪಡೆದುಕೊಳ್ಳಬೇಕಾದ್ರೆ ದೈವ ವಾಕ್ಯವನ್ನು ಧ್ಯಾನಿಸಬೇಕು. ಮಾತ್ರವಲ್ಲ, ಅದನ್ನ ಪಾಲಿಸಬೇಕು. ಯಾವಾಗ ನಾವು ದೇವರ ವಾಕ್ಯವನ್ನ ಪಾಲಿಸ್ತೇವೋ
ಆಗ ಅದು ನಮ್ಮ ಜೀವನಕ್ಕೆ ಬೆಳಕಾಗ್ತದೆ. ಕೇವಲ ಸುಮ್ಮನೆ ಬೈಬಲ್ ನಾನು ಓದ್ತೀನಿ ಅಂತೇಳಿ ಬೈಬಲ್ನ ಓದಿ ಹೋಗುವುದರಲ್ಲಿ ಯಾವ ಪ್ರಯೋಜನಗಳಿಲ್ಲ. ಸುಮ್ಮನೆ ಕಾಟಾಚಾರದಲ್ಲಿ ವಾಡಿಕೆಯಾಗಿ ಪ್ರಾರ್ಥನೆ ಮಾಡಿ ಹೋಗುವುದರಲ್ಲಿ ಯಾವ ಆಶೀರ್ವಾದವೂ ಸಹ ಇರುವುದಿಲ್ಲ. ಪ್ರಿಯರೇ, ನಾವು ಪಶ್ಚಾತ್ತಾಪ ಪಟ್ಟು ನಮ್ಮ ಪಾಪದಿಂದ ನಾವು ಬಿಡುಗಡೆ ಹೊಂದುವಾಗ, ದೇವರ ಮುಂದೆ ಶರಣಾಗುವಾಗ ದೇವರು ಏನು ಮಾಡುತ್ತಾರೆ? ದೇವರ ಪ್ರೀತಿ ನಮ್ಮನ್ನೇನು ಮಾಡುತ್ತಾರೆ? ಏನು ಮಾಡುತ್ತದೆ? ಹೋಶೇಯನ ಪುಸ್ತಕ 14ನೇ ಅಧ್ಯಾಯದಲ್ಲಿ 4ನೇ ವಚನದಲ್ಲಿ ವಾಕ್ಯ ಹೀಗೆ ಹೇಳುತ್ತದೆ, ಸರ್ವೇಶ್ವರ ಇಂತೆನ್ನುತ್ತಾರೆ. ಹೋಶೇಯ ಹೋಗಿ ದೇವರ ಮುಂದೆ ಪ್ರಾರ್ಥಿಸುತ್ತಾನೆ. ಬೋರಲು ಬಿದ್ದು ಭಾರದಿಂದ, ಕಣ್ಣೀರಿನಿಂದ, ವಿಶ್ವಾಸದಿಂದ, ಪಶ್ಚಾತ್ತಾಪದಿಂದ ಹೋಶೇಯ ಹೋಗಿ ದೇವರ ಮುಂದೆ ಪ್ರಾರ್ಥಿಸ್ತಾರೆ. ಪ್ರಾರ್ಥಿಸುವಾಗ ಸರ್ವೇಶ್ವರ ಸ್ವಾಮಿ ಹೇಳುತ್ತಾರೆ ಅವರಿಗೆ. ಏನ್ ಹೇಳುತ್ತಾರೆ? ಸರ್ವೇಶ್ವರ ಸ್ವಾಮಿ ಏನ್ ಹೇಳ್ತಾರೆ? ಮೊಟ್ಟ ಮೊದಲಿಗೆ ಸರ್ವೇಶ್ವರ ಸ್ವಾಮಿ ಹೋಶೇಯನಿಗೆ ಹೇಳ್ತಾರೆ, ಪರಿಹರಿಸುವೆನು ಜನರ ಭ್ರಷ್ಟತನವನ್ನು. ನೋಡಿ, ನಾವು ದೇವರ ಬಳಿ ಹೋಗುವಾಗ ದೇವರು ನಮ್ಮ ಕೆಟ್ಟತನವನ್ನು ನಮ್ಮಿಂದ ತೆಗೆದು ಹಾಕ್ತಾರಂತೆ. ನಾವು ದೇವರ ಬಳಿ ಹೋಗುವಾಗ ನಮ್ಮಲ್ಲಿರುವ ಕೆಟ್ಟದ್ದು ನಾಶವಾಗ್ತದೆ ಅಂತೆ. ಪ್ರಿಯರೇ, ನಾವು ನಮ್ಮನ್ನು ತಗ್ಗಿಸಿಕೊಳ್ಳಬೇಕು. ನಮ್ಮ ಜೀವಿತದಲ್ಲಿ ನಾವು ತಗ್ಗಿಸಿ ನೋಡಿ. ನಾನೊಬ್ಬ ಪ್ರಬೋಧಕನಾಗಿ ನಿಮ್ಮ ಮುಂದೆ ಶುಭ ಸಂದೇಶ ಸಾರ್ತಾ ಇದ್ದೇನೆ. ಇವತ್ತು ನಡೆದಂತ 2 ಚಿಕ್ಕ ಘಟನೆ. ಬೆಳಗಿನಲ್ಲಿ ಇಬ್ಬರು ವ್ಯಕ್ತಿಗಳು ನನ್ನೊಡನೆ ಮಾತನಾಡುತ್ತಿರಲಿಲ್ಲ. 3ನೇ ವ್ಯಕ್ತಿಯೂ ಸಹ ಉಂಟು. ಆದ್ರೆ 2 ವ್ಯಕ್ತಿಯನ್ನ ನಾನು ಹೇಳ್ತೇನೆ. ಒಂದು ಮುಸ್ಲಿಂ ಸಹೋದರರು, ಒಬ್ಬ ಹಿಂದೂ ಸಹೋದರರು. ಚಿಕ್ಕ ವಿಷಯವನ್ನು ದೊಡ್ಡದಾಗಿ ಪರಿಗಣಿಸಿಕೊಳ್ಳುತ್ತಾ ಇದ್ದರು. ಹಲವು ಬಾರಿ ಕರೆ ಮಾಡಿ ಅವರು ನನಗೆ ಫೋನ್ ಕಾಲ್ಗಳನ್ನು ರಿಸೀವ್ ಮಾಡಿರಲಿಲ್ಲ. ಇವತ್ತು ನಾನು ಚಿಂತಿಸಿದೆ, ಇವತ್ತು ಏನಾದರೂ ಸರಿ ನಾನು ಅವರೊಟ್ಟಿಗೆ ಮಾತನಾಡಬೇಕೆಂಬುದಾಗಿ ದೇವರಲ್ಲಿ ನಾನು ಪ್ರಾರ್ಥಿಸಿದೆ. ದೇವರಿಗೆ ಹೇಳಿದೆ, ಸ್ವಾಮಿ, ನಾನು ಯಾರೆಂಬುದು ನಿಮಗೆ ಗೊತ್ತು. ನನಗೆ ಯಾವ ಮನಸ್ಸಿನಲ್ಲಿ ಮನಸ್ತಾಪಗಳು ನನಗೆ ಬೇಡ. ನನ್ನಲ್ಲಿ ಯಾವುದು ಕೆಟ್ಟದ್ದು ಬೇಡ. ನಾನು ತಗ್ಗಿಸಿಕೊಳ್ಳುತ್ತೇನೆ. ನನ್ನನ್ನು ತಗ್ಗಿಸಿಕೊಂಡು ನಾನು ಅವರ ಮುಂದೆ ಹೋಗುತ್ತೇನೆ. ನಾನೊಬ್ಬ ಪ್ರಬೋಧಕನಾಗಿ, ವಾಕ್ಯವನ್ನು ಸಾರುವವನಾಗಿ ನಾನು ನನ್ನನ್ನು ತಗ್ಗಿಸಿಕೊಳ್ಳದಿದ್ದರೆ ಏನು ಫಲ? ನಾನು ಅವರ ಮುಂದೆ ಹೋಗಿ ತಪ್ಪಿದರೆ ಕ್ಷಮೆಯಾಚಿಸುತ್ತೇನೆಂದು ಎಣಿಸಿದೆ. ನನಗಿಂತ ಚಿಕ್ಕವರು. ಪ್ರಾರ್ಥನೆ ಮಾಡಿ ಕರೆ ಮಾಡಿದೆ. ಒಮ್ಮೆ ಕಟ್ ಮಾಡಿದ್ರು, 2ನೇ ಬಾರಿ ಪಿಕ್ ಮಾಡಿದ್ರು. ಹೇಳಿದ ತಕ್ಷಣ ಇಷ್ಟು ಹೇಳಿದೆ, ನಮಸ್ಕಾರ ದಣಿ, ನಮಸ್ಕಾರ. ನಾನು ಹೇಳಿದೆ, ಇನ್ನೆಷ್ಟು ಕಾಲ ನಾನು ಮತ್ತು ನೀವು ಈ ಲೋಕದಲ್ಲಿ ಜೀವಿಸ್ತೇವೆ? ನನಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ, ತುಂಬಾ ಗೌರವ. ಇನ್ನೆಷ್ಟು ಕಾಲ ನಾವು ಈ ಲೋಕದಲ್ಲಿ ಜೀವಿಸ್ತೇವೆ? ಯಾವಾಗ ಸಾಯ್ತೀವಿ ಅಂತ ಗೊತ್ತಿಲ್ಲ. ಮತ್ತೆ ಇನ್ಯಾಕೆ ನಮ್ಮಲ್ಲಿ ವೈರಾಗ್ಯ? ಯಾಕೆ ನಮ್ಮಲ್ಲಿ ಮನಸ್ತಾಪ? ನೋಡಿ, ನಿಮಗೆ ನಾನು ಯಾವುದನ್ನು ಕೆಟ್ಟದನ್ನು ಬಯಸಲಿಲ್ಲ, ಕೆಟ್ಟದ್ದನ್ನು ಹೇಳಲಿಲ್ಲ. ಆದರೆ ನೀವು ನನ್ನನ್ನು ಕೆಟ್ಟದ್ದಾಗಿ ಚಿಂತಿಸಿದ್ದೀರಿ. ತೊಂದರೆ ಇಲ್ಲ, ನೀ ನನ್ನ ಪ್ರಾಯದಲ್ಲಿ ಚಿಕ್ಕವರಾದರೂ ದೊಡ್ಡವರಾದರೂ ಪರವಾಗಿಲ್ಲ. ನನ್ನಿಂದ ನಿಮ್ಮ ಮನಸ್ಸಿಗೆ ಆಘಾತವಾಗಿದ್ದರೆ ನನ್ನನ್ನು ಕ್ಷಮಿಸಿರಿ ಎಂದು ಒಂದು ಪದವನ್ನು ಹೇಳಿದೆ. ಹೇಳಿದ ಒಂದೇ ಒಂದು ಪದದಲ್ಲಿ ಆ ವ್ಯಕ್ತಿಯು ಬದಲಾವಣೆಯಾದರು. ಅಣ್ಣ, ನಾನು ನಿಮಗೆ ಗೌರವವಿಲ್ಲದೆ ನಾನು ಮಾತನಾಡಿದ್ದೇನೆ? ಯಾವಾಗ ನಾನು ನಿಮ್ಮನ್ನ ಮೋಸವಾಗಿ ಮಾತನಾಡಿದ್ದೇನೆ? ಅವರ ಪದಗಳು, ಶಬ್ದಗಳು ಬದಲಾವಣೆ ಆಯಿತು. ನಾನು ಕೊಟ್ಟ ಹಣವನ್ನು ಸಹ ಅವರು ಹಿಂತಿರುಗಿಸಿದ್ದರು. ಆದರೂ ನನ್ನ ಮನಸ್ಸು ತಡೆಯಲಿಲ್ಲ. ಹೀಗೆ ಸಂಧಾನ. 2ನೇದು, ಆಪ್ತ ಮಿತ್ರನಾಗಿದ್ದಂತಹ ಒಂದು ವ್ಯಕ್ತಿ ತಾನು ಮಾಡಿದ ತಪ್ಪಿನ ನಿಮಿತ್ತವಾಗಿ, ಅವರಿಂದ ಆದ ತಪ್ಪಿನ ನಿಮಿತ್ತವಾಗಿ ನಾನು ಸಹ ಮನಸ್ಸಿನಲ್ಲಿ ಮನಸ್ತಾಪ ಇಟ್ಟು ಅವರಲ್ಲಿ ಮಾತನಾಡುವುದನ್ನು ನಿಲ್ಲಿಸಿದ್ದೆ. ಹಲವು ಬಾರಿ ಕರೆ ಮಾಡಿದ್ದೆ, ಅವರು ತೆಗೆದಿರಲಿಲ್ಲ. ಮತ್ತೆ ದೇವರ ಬಳಿ ಹೇಳಿದೆ, ಸ್ವಾಮಿ, ನನಗೆ ಯಾರ ಬಳಿ ಮನಸ್ತಾಪ ಬೇಡ, ವೈರಾಗ್ಯ ಬೇಡ. ಈಗ ಅವರು ತೆಗೆಯಲೇಬೇಕು. ಈಗ ನಾನು ಅವರೊಡನೆ ಮಾತನಾಡಲೇಬೇಕು ಎಂದು ಪ್ರಾರ್ಥಿಸಿದೆ. ಕರೆ ಮಾಡಿದೆ. ರಪಕ್ಕ ಕರೆಯನ್ನ ಸ್ವೀಕರಿಸಿದರು. ನಾನು ಹೇಳಿದೆ, ಭಯ್ಯ,
ರೋಜಾ, ನಿಮಗೆ ರೋಜಾ ದಿನಗಳು, ಉಪವಾಸ ದಿನಗಳು. ಈ ಉಪವಾಸ ದಿನಗಳಲ್ಲಿ ನಿಮಗೆ ಯಾಕೆ ಈ ಮನಸ್ತಾಪ, ಬೇಸರ? ನನಗೂ ಉಪವಾಸ ದಿನಗಳು, ಯಾಕೆ ಮನಸ್ತಾಪ, ಬೇಸರ? ಇಷ್ಟು ವರ್ಷಗಳ, 30 ವರ್ಷಗಳ ಈ ಒಂದು ಬಾಂಧವ್ಯದಲ್ಲಿ ಯಾವ ಕಾರಣವಿಲ್ಲದ ಒಂದು ಕ್ಷುಲ್ಲಕ ಕಾರಣಗಳನ್ನ ಇಟ್ಟುಕೊಂಡು ಯಾಕೆ ಈ ವೈರಾಗ್ಯ, ಮನಸ್ತಾಪ? ಮಾತನಾಡಿದೆ. ಅಯ್ಯೋ ನನಗೇನಿಲ್ಲ. ಇಲ್ಲ, ನಿಮ್ಮ ಮನಸ್ಸಿನಲ್ಲಿ ನೀವು ಕೆಟ್ಟದನ್ನು ಇಟ್ಟುಕೊಂಡಿದ್ದೀರಿ. ನಾನು ಹೇಳಿದೆ, ನಾನು ನಿಮ್ಮ ಬಳಿ ಬರಬೇಕಾ ಅಥವಾ ನೀವು ನನ್ನ ಬಳಿ ಬರುತ್ತೀರಾ? ಅವ್ರು ಹೇಳಿದ, ನೀವೇನು ಹೇಳಿದ್ರು ಸರಿ. ನಾನು ಹೇಳಿದೆ, ನಾನು ನಿಮ್ಮ ಬಳಿ ಬರಬೇಕಾ ನೀವು ನನ್ನ ಬಳಿ ಬರ್ತೀರಾ? ಕೋಪದಲ್ಲಿ, ಮನಸ್ತಾಪದಲ್ಲಿದ್ದಂತಹ ವ್ಯಕ್ತಿ ಹೇಳಿದರು, ನಾನೇ ನಿಮ್ಮ ಮುಂದೆ ಬರುತ್ತೇನೆ, ನಾನೇ ಬರುತ್ತೇನೆ, ನೀವು ಬರಬೇಡಿ ಎಂಬುದಾಗಿ ಹೇಳಿದರು. ಪ್ರಿಯರೇ, ಕ್ಷಮೆ ಎಂಬುದು ಅಸಾಧಾರಣವಾದದ್ದಲ್ಲ, ಅದು ಒಳ್ಳೆಯದು. ವೈರಾಗ್ಯ ಎಂಬುದು ಕೆಟ್ಟದ್ದು. ದೇವರು ಒಳಿತನ್ನ ಮಾತ್ರ ಉಂಟು ಮಾಡಿದರೂ ಹೊರತು ಕೆಡುಕನ್ನು ಉಂಟು ಮಾಡಲಿಲ್ಲ. ನಾವು ಯಾವಾಗ ಒಳಿತಿನಿಂದ ಹೋಗುತ್ತೇವೋ ಆಗ ನಾವು ಆಶೀರ್ವಾದ ಪಡೆದ. ಅದಕ್ಕೆ ಹೇಳ್ತೇವೆ, ಒಳಿತಿನಿಂದ ಕೆಡುಕನ್ನು ಜಯಿಸು. ಒಳ್ಳೆಯದಿಂದ ನಾವು ಕೆಟ್ಟದನ್ನು ಜಯಿಸಬೇಕು ಹೊರತು ಕೆಟ್ಟದ್ರಿಂದ ಒಳ್ಳೆಯದನ್ನು ಜಯಿಸಲಿಕ್ಕೆ ಹೋಗಬಾರ್ದು. ನೋಡಿ, ಕೆಲವರು, ಅನೇಕ ಜನ ಕೆಟ್ಟದ್ರಿಂದ ಒಳ್ಳೆಯದನ್ನ ಜಯಿಸಲಿಕ್ಕೆ ಹೋಗ್ತಾರೆ. ಅವ್ರು ಹಾಗೆ ಮಾಡಿದ್ರಲ್ಲ, ನಾನು ಹೀಗೆ ಮಾಡ್ತೇನೆ, ನನಗೆ ಹೀಗೆ ಹೇಳಿದ್ರು, ನಾನು ಸುಮ್ಮನೆ ಬಿಡೋದಿಲ್ಲ, ನನ್ನ ಬಳಿ ಬರೋ ತನಕ ನಾನು ಬಿಡೋದಿಲ್ಲ. ಅವ್ರನ್ನ ನೋಯಿಸಿ, ವೇದನೆಗೊಳಪಡಿಸಿ, ಏನೇನೋ ಮಾಡ್ತಾರೆ. ಕೆಟ್ಟದ್ರಿಂದ ಒಳ್ಳೆಯದನ್ನ ಜಯಿಸಲಿಕ್ಕೆ ಹೋಗ್ತಾರೆ. ಸಾಧ್ಯವಾಗುವುದೇ ಇಲ್ಲ. ಒಳಿತಿನಿಂದ ಕೆಟ್ಟದನ್ನು ಜಯಿಸಬೇಕು. ಒಳ್ಳೆಯತನದಿಂದ, ಪ್ರೀತಿಯಿಂದ, ವಾತ್ಸಲ್ಯದಿಂದ, ಸಹನೆಯಿಂದ ನಾವು ಒಳಿತನ ಜಯಿಸಬೇಕು. ನಮ್ಮ ಬಾಯಿಂದ ಬರುವ ಮಾತುಗಳು ಸ್ಫುಟದಂತಿರಬೇಕು. ನಾವು ಯಾರೆಂಬುದವರಿಗೆ ಗೋಚರವಾಗುವಂತೆ ನಾವು ಮಾತನಾಡಬೇಕು. ಪ್ರಿಯ ಸಹೋದರನೇ, ಸಹೋದರಿಯೇ, ಈ ತಪಸ್ಸು ಕಾಲದಲ್ಲಿದ್ದೇವೆ. 7ನೇ ದಿನದಲ್ಲಿ ನಾವು ಹೆಜ್ಜೆ ಇಟ್ಟಿದ್ದೇವೆ. ನಾವು ಮನಸ್ಸಿಗೆ ತೆಗೆದುಕೊಳ್ಳಬೇಕು, ನಾನು ಒಳಿತನ್ನ ಮಾಡುತ್ತಾ ಇದ್ದೇನೆ, ಕೆಟ್ಟದ್ದನ್ನ ಮಾಡುತ್ತಾ ಇದ್ದೇನೆ, ಅಥವಾ ಒಳ್ಳೆಯದನ್ನ ಚಿಂತಿಸ್ತಾ ಇದ್ದೇನೆ, ಕೆಟ್ಟದ್ದನ್ನ ಚಿಂತಿಸ್ತಾ ಇದ್ದೇನೆ. ಚಿಂತಿಸಬೇಕು. ನೋಡಿ, ದೇವರು ಮನುಷ್ಯ ಇಸ್ರಾಯೇಲ್ ಇರುವಂತಹ ತಪ್ಪನ್ನ ಕೇಳಬೇಕಾದ್ರೆ ದೇವರು ಕರುಣೆ ತೋರಿಸ್ತಾರೆ. ಓಶಾಯನಿಗೆ ದೇವರು ಏನ್ ಹೇಳ್ತಾರೆ? ಇಸ್ರಾಯೇಲ್, ನಿನ್ನ ಸರ್ವೇಶ್ವರನಾದ ದೇವರ ಬಳಿಗೆ ಹಿಂದಿರುಗು. ನೀನು ತಪ್ಪಿ ಹೋಗಿದ್ದೀಯಾ? ನೀನು ಹಿಂತಿರುಗಿ ಬಾ, ನಿನ್ನ ದೇವರಲ್ಲಿ ಹಿಂತಿರುಗಿ ಬಾ. ಪ್ರಿಯರೇ, ಇಂದು ದೇವರು ನಿನ್ನನ್ನು ನೋಡಿ ತಪಸ್ಸು ಕಾಲದಲ್ಲಿ ಕರೆ ಕೊಡ್ತಾರೆ. ನೀನು ಹಿಂತಿರುಗಿ ಬಾ. ನೀನು ಇಸ್ರಾಯೇಲ್, ನೀನು ಯಾಕೋಬ ವಂಶದವನು, ನೀನು ನಾನು ಕರೆದ ಜನಾಂಗ, ನೀನು ನನ್ನಲ್ಲಿ ಹಿಂತಿರುಗಿ ಬಾ. ನನ್ನ ಮಂದಿಯನ್ನು ಬಿಟ್ಟು ನೀನು ಹೋಗಿರುವೆ, ನನ್ನಲ್ಲಿ ಹಿಂತಿರುಗಿ ಬಾ. ದೇವರ ಕರೆ. ನಾವು ದೇವರಲ್ಲಿಗೆ ಹಿಂತಿರುಗಬೇಕು. ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಬೇಕು. ಪ್ರಿಯರೇ, ನಮ್ಮಲ್ಲಿ ಅನೇಕ ವಿಧವಾದಂತಹ ವೈರಾಗ್ಯಗಳು, ಮನಸ್ತಾಪಗಳು, ಸೇಡು, ಮತ್ಸರ, ಹಗೆತನ, ನಾನತ್ವ, ಅಹಂಕಾರ, ಅಹಂಭಾವ, ದುಂದೌತಣ, ಅನೇಕ ಪಾಪಗಳ ರಾಶಿಯೇ ನಮ್ಮಲ್ಲಿ ತುಂಬಿ ಹೋಗಿದೆ. ಆದರೆ ನಾವು ಕುಳಿತುಕೊಂಡು ನಾನು ಯಾರಾಗಿದ್ದೇನೆ, ನಾನು ಹೇಗೆ ಜೀವಿಸುತ್ತಾ ಇದ್ದೇನೆ, ನಾನು ಯಾವುದರಿಂದ ನಾನು ಬಿಡುಗಡೆ ಹೊಂದಬೇಕೆಂಬುದನ್ನು ನಾವು ಆಲೋಚಿಸುತ್ತೇವಾ? ಚಿಂತಿಸಿ ನೋಡಿ, ಎಲ್ಲ ಚಿಂತಿಸಿ ನೋಡಿ. ನಮ್ಮನ್ನು ನಾವು ಚಿಂತೆಗೆ ತೆಗೆದುಕೊಳ್ಳುವಾಗ ಮಾತ್ರವೇ ಪ್ರಿಯರೇ ನಾವು ಪರಿವರ್ತನೆ ಹೊಂದಲು ಸಾಧ್ಯ. ಯಾವ ಜಾತಿ ಜನಾಂಗದವರಾಗಿದ್ದರೂ ಸಹ ದೇವರಿಗೆ ಜಾತಿ ಜನಾಂಗವಿಲ್ಲ, ಜಾತಿ ಇಲ್ಲ ದೇವರಿಗೆ. ಮನುಷ್ಯ ಮಾಡಿಕೊಂಡದ್ದು ಜಾತಿ. ದೇವರ ಮುಂದೆ ಇರುವುದು ಗಂಡು ಹೆಣ್ಣು, ಸ್ತ್ರೀಲಿಂಗ ಪುಲ್ಲಿಂಗ, ಇದೆರಡೇ ಇರುವುದು. ಯಾವ ಜಾತಿಯು ದೇವರ ಮುಂದೆ ಇಲ್ಲ. ಅನ್ಯ ಜನಾಂಗಗಳಾಗಿ ನಾವು ಜೀವಿಸ್ತಾ ಇದ್ದೇವೆ. ಮನುಷ್ಯನು ಮಾಡಿಕೊಂಡ ಜನಾಂಗ. ಅದರಿಂದ ಯಾವ ಜಾತಿ ಜನಾಂಗದವರೇ ಆಗಿರಲಿ, ದೇವರ ಮುಂದೆ ಹೋಗುವಾಗ ತಾನು ಮಾಡಿದ ಪಾಪಕ್ಕೆ, ಅಯ್ಯೋ ನಾನು ಎಂತ ಕೆಲಸ ಮಾಡಿದೆ, ನಾನು ಎಂತ ಪಾಪ ಮಾಡಿದೆ, ಪಾಪದ ಅರಿವು ಬರುವಾಗ, ಆ ಪಾಪದ ಅರಿವಿನಿಂದ ದೇವರ ಮುಂದೆ ಹೋಗುವಾಗ ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ, ಪರಿಹರಿಸುವೆನು ಜನರ ಭ್ರಷ್ಟತನವನ್ನ. ನಾನು ನಿಮ್ಮ ಭ್ರಷ್ಟತನವನ್ನ, ಕೆಟ್ಟತನವನ್ನ ನಾನು ಪರಿಹರಿಸ್ತೇನೆ.
ನೋಡಿ, ಹೊಷಾಯ ಹೋಗಿ ದೇವರ ಮುಂದೆ ಇಂಟರ್ಸೆಸರಿ ಪ್ರಾರ್ಥನೆ ಮಾಡ್ತಾನೆ, ಮಧ್ಯಸ್ಥ ಪ್ರಾರ್ಥನೆ ಮಾಡ್ತಾನೆ. ಆ ಮಧ್ಯಸ್ಥ ಪ್ರಾರ್ಥನೆಯಲ್ಲಿ ವಿಶ್ವಾಸವಿದ್ದ ಕಾರಣ, ಆ ಇಸ್ರಾಯೇಲ್ ಜನರು ಪ್ರಾರ್ಥಿಸುತ್ತಿದ್ದ ಕಾರಣ, ದೇವರಿಂದ ದೂರವಾದಂತ ಇಸ್ರಾಯೇಲ್ ಜನರನ್ನ ದೇವರು ಕರೆಯುವಾಗ, ಹೊಷಾಯ ಪ್ರಾರ್ಥಿಸುವಾಗ ದೇವರು ಹೊಷಾಯನಿಗೆ ಸದುತ್ತರವನ್ನು ಕೊಡುತ್ತಾನೆ. ನಾನು ಜನರನ್ನ, ಅವರ ಭ್ರಷ್ಟತನವನ್ನ, ಕೆಟ್ಟತನವನ್ನ ಪರಿಹರಿಸುತ್ತೇನೆ. Praise the Lord. Praise the Lord. ಚಿಂತಿಸಿ ಪ್ರಿಯರೇ, ದೇವರೆಷ್ಟು ಒಳ್ಳೆಯವರು. ನಾವು ಅರ್ಥ ಮಾಡೋದೇ ಇಲ್ಲ. ದೇವರು ನನ್ನನ್ನು ಯಾವ ವಿಧದಲ್ಲಿ ಪ್ರೀತಿಸುತ್ತಾ ಇದ್ದಾರೆ, ದೇವರು ನನಗಾಗಿ ಎಷ್ಟು ಹಂಬಲಿಸುತ್ತಾರೆ ಅರ್ಥ ಮಾಡೋದಿಲ್ಲ. ಬರೀ ಕೇವಲ ನರಮನುಷ್ಯರ ಪ್ರೀತಿಯನ್ನು ಮಾತ್ರ ಹುಡುಕುತ್ತೇವೆ. ಅಯ್ಯೋ, ನನ್ನ ಹತ್ರ ಇಷ್ಟು ಕಾಲದಿಂದ ಮಾತನಾಡ್ತಾ ಇಲ್ಲ, ಅಯ್ಯೋ ಇಷ್ಟು ಕಾಲದಿಂದ ಬರಲಿಲ್ಲ, ಅಯ್ಯೋ ಅಯ್ಯೋ, ಬರೀ ಈ ಕೇಡಿನ ಚಿಂತೆಗಳೇ ನಮಗಿರುತ್ತದೆ. ಬೆಳಿಗ್ಗೆ ಮಾತಾಡಿದರೆ ಸಂಜೆ ಮಾತಾಡಲಿಲ್ಲ ಅಂತ ಜಗಳ, ಸಂಜೆ ಮಾತಾಡಿದ್ರೆ ಬೆಳಿಗ್ಗೆ ಮಾತಾಡಲಿಲ್ಲ ಅಂತ ಜಗಳ, ಇವುಗಳೇ ಆಗಿ ಹೋಗಿದೆ. ನರಮಾನವನ ಪ್ರೀತಿಗೆ ಮಾತ್ರ ಶರಣಾಗುವಂತ ಈ ದುಷ್ಟ ಮಾನವ ಪೀಳಿಗೆ ಆಗಿರೋ ನಾನು ಮತ್ತು ನೀವು ದೇವರ ಪ್ರೀತಿಯನ್ನು ಕಂಡರಿತುಕೊಳ್ಳುವುದು ಯಾವಾಗ? ಚಿಂತಿಸಿ. ತಪಸ್ಸು ಕಾಲದಲ್ಲಿ ಹೆಜ್ಜೆ ಇಟ್ಟಿದೆ. ಈ ತಪಸ್ಸು ಕಾಲದ ಪ್ರತಿ ದಿನದಲ್ಲಿ ನಾನು ನನ್ನನ್ನು ನೋಡುತ್ತಾ ಇದ್ದೇನಾ? ನಿನ್ನೆ 6ನೇ ದಿನದಿಂದ ಈ ದಿನದವರೆಗೆ 7ನೇ ದಿನಕ್ಕೆ ಹೆಜ್ಜೆ ಇಟ್ಟಿದ್ದೇವೆ. ಈ 7 ದಿನಗಳಲ್ಲಿ ನನ್ನ ಬದಲಾವಣೆ, ನನ್ನ ತಪಸ್ಸು ಕಾಲದ ಬದಲಾವಣೆ ಈ 7ನೇ ದಿನದಲ್ಲಿ ಯಾವ ವಿಧದಲ್ಲಿ ಸಿದ್ಧತೆಯಾಗಿದೆ ಅಥವಾ ಯಾವ ವಿಧದಲ್ಲಿ ಈ ನನ್ನ ಜೀವಿತದ ಬದಲಾವಣೆ ಇದೆ? ತಾಳೆ ಮಾಡಿ ನೋಡಿದ್ದೀರಾ? ನೋಡಿ, ದೇವರ ಪ್ರೀತಿ ನೋಡಿ ಎಷ್ಟು. ನೀವು ನನ್ನ ಬಳಿಗೆ ಬರು, ನಾನು ನಿನ್ನ ಜನರ. ಹೊಷಾಯ, ನೀನು ಪ್ರಾರ್ಥನೆ ಮಾಡ್ತಾ ಇದ್ದೀಯಾ? ನೀನು ಪ್ರಾರ್ಥನೆ ಮಾಡ್ತಾ ಇದ್ದೀಯ, ಅದರಿಂದ ನಾನು ನಿನ್ನ ಜನರನ್ನ ಭ್ರಷ್ಟತನವನ್ನು, ಕೆಟ್ಟತನವನ್ನು ತೆಗೆದು ಬಿಡ್ತೇನೆ. ಪ್ರಿಯರೇ, ಕೆಟ್ಟದ್ದು ಮನುಷ್ಯನ ಹೃದಯದಲ್ಲಿ ಮಾತ್ರ. ಕೆಟ್ಟದ್ದು ಮನುಷ್ಯನ ಹೃದಯದಲ್ಲಿ ಮಾತ್ರ. ನಾವು ಕೆಟ್ಟದನ್ನ ಎಷ್ಟರ ಮಟ್ಟಿಗೆ ನಾವು ಅಂತರಾಳದಲ್ಲಿ ಇಟ್ಟುಕೊಳ್ಳುತ್ತೇವೋ ಅಷ್ಟರವರೆಗೆ ನಾವು ದೇವರನ್ನ ಕಾಣಲಿಕ್ಕೆ ಸಾಧ್ಯವಿಲ್ಲ. ನಾವು ನಮ್ಮ ಪಾಪಗಳಿಂದ ಬಿಡುಗಡೆ, ಅಂದ್ರೆ ಪಾಪವನ್ನು ಬಿಟ್ಟು ಬಿಡಲು ಯತ್ನಿಸಬೇಕು. ಹೌದು, ನಮ್ಮ ಮುಂದೆ ಹೋರಾಟ ಬರಬಹುದು, ಪ್ರಚೋದನೆ ಬರಬಹುದು, ಟೆಂಪಟೇಷನ್ ಬರಬಹುದು, ಅದು ಶೋಧನೆಯಾಗಿ ಬರಬಹುದು. ಆದರೆ ನಾವು ಸ್ಥಿರವಾಗಿ ನಿಲ್ಲಬೇಕು. ನನಗೆ ಈ ಪಾಪ ಬೇಡ, ನನಗೆ ಕೆಟ್ಟದ್ದು ಬೇಡ. ಸಂಜೆಯಾಗುವುದರೊಳಗೆ ನಾವು ಕ್ಷಮಿಸಬೇಕು, ಸಂಜೆಯಾಗುವುದರೊಳಗೆ ನಾವು ಸಂಧಾನವಾಗಬೇಕು. ಅದುವೇ ಕ್ರಿಸ್ತಿಯ ಪ್ರೀತಿ, ಅದುವೇ ಒಬ್ಬ ವಿಶ್ವಾಸಿಯ ಜೀವನ. ಕೇವಲ ಈ ಧ್ಯಾನದಲ್ಲಿ, ಈ ಕೇವಲ ತಪಸ್ಸು ಕಾಲದಲ್ಲಿ ಮಾತ್ರ ಧ್ಯಾನದಲ್ಲಿ ನಿರತರಾಗಿ, ಮಾತ್ರ ಉಪವಾಸ ಮಾಡಿ, ತ್ಯಾಗ ಮಾಡಿ, ಈ ತಪಸ್ಸು ಕಾಲದ ಜೀವನ ಪ್ರಾರಂಭಿಸಿ. ಕಳೆದ ಜೀವನಕ್ಕೂ ಈ ದಿನದ ಜೀವನಕ್ಕೂ ಎಷ್ಟು ಮಟ್ಟಿಗೆ ವ್ಯತ್ಯಾಸವಿದೆ? ಮತ್ತೆ ಅದನ್ನೇ ಮಾಡ್ತಾ ಇದ್ದೇನೆ. ಕಳೆದ ವರ್ಷದಿಂದ
ಮಾಡಿದ್ದೇವೆ ಅದನ್ನ ಈಗಲೂ ಮಾಡಿದೆ. ಕಳ್ಳ ತೂಕ, ಕಳ್ಳಚಾರ, ಕಳ್ಳ ಅಳತೆ, ಕಳ್ಳ ಮಾತು, ಸುಳ್ಳನ್ನೇ ಓದುವ ವಿಷಯದಂತ ಸುಳ್ಳನ್ನೇ ಇವತ್ತಿಗೆ ಹೇಳ್ತಾ ಇದ್ದೇವೆ. ಬದಲಾವಣೆ ಇಲ್ಲ. ಕಳೆದ ವರ್ಷದಿಂದ ಈ ವರ್ಷದಲ್ಲೂ ಪಾಪ ನಿವೇದನೆಯನ್ನು ಮಾಡ್ತಾ ಇದ್ದೇವೆ. ಪಾಪ ಬಿಟ್ಟೇ ಇಲ್ಲ. ಹೋದಾಗ ಸುಳ್ಳು ಹೇಳಿದೆ, ಮೋಸ ಮಾಡಿದೆ, ನಾನು ಜಗಳ ಮಾಡಿದೆ, ಈಗ ಮಾಡಿದ ಪಾಪ ಮತ್ತು ಯಾವ ನ್ಯಾಯ ಅಲ್ವಾ? ಪ್ರಿಯರೇ, ಈ ಸ್ವಭಾವ ಬಿಟ್ಟು ಬಿಡಬೇಕು. ಹೋದ ವರ್ಷ ಬಿಡಿ, 24ನೇ ವರ್ಷ ಬಿಡಿ, 23 ವರ್ಷಕ್ಕೆ ಸ್ವಲ್ಪ ಹೋಗುವ. ಈ 23ನೇ ವರ್ಷದಲ್ಲಿರುವಂತಹ ಸ್ವಭಾವವು ಈ ವರ್ಷದಲ್ಲಿ ನಮ್ಮಲ್ಲಿ ಇದೆ. 22ನೇ ವರ್ಷದಲ್ಲಿರುವಂತಹ ಸ್ವಭಾವವು ಈ ವರ್ಷದಲ್ಲಿ ಇದೆ. 20ನೇ ವರ್ಷದಲ್ಲಿ 2020ನಲ್ಲಿರುವಂತಹ ಸ್ವಭಾವವು ಸಹ ತಪಸ್ಸು ಕಾಲದಲ್ಲಿದ್ದಂತಹ ಅದೇ ಸ್ವಭಾವವು, ತಪಸ್ಸು ಕಾಲದಲ್ಲಿ ಯಾವುದಕ್ಕಾಗಿ ನಾವು ಕ್ಷಮೆ ಯಾಚಿಸಿದೆವೋ ಅದೇ ಸ್ವಭಾವ, ಅದೇ ಗುಣಲಕ್ಷಣ ಈ 2025ರಲ್ಲಿಯೂ ನನ್ನ ನಿಮ್ಮ ಮುಂದೆ ಇದೆ ಎಂಬುದಾದರೆ, ಇದೇ ಸ್ವಭಾವ 26ರಲ್ಲಿಯೂ ಇರುತ್ತದೆ ಎಂಬುದಾದರೆ ಏನು ಪ್ರಯೋಜನವಿದೆ? ಯಾವ ಬದಲಾವಣೆಯೂ ಇಲ್ಲದ ಜೀವನ, ಯಾವ ಬದಲಾವಣೆ ಇಲ್ಲದ ಜೀವನ, ಪರಿವರ್ತನೆ ಇಲ್ಲದ ಜೀವನ, ವೈರಾಗ್ಯದ ಜೀವನ, ಸೇಡಿನ ಜೀವನ, ಮನಸ್ತಾಪದ ಜೀವನ, ಅಕ್ರಮದ ಜೀವನ, ಅನೈತಿಕ ಸಂಬಂಧದ ಜೀವನ, ಅನೇಕ ತರದ ಪಾಪಗಳು ನನ್ನಲ್ಲಿ, ನಿಮ್ಮಲ್ಲಿ, ಈ ದೇಹದಲ್ಲಿ ಈ ರೋಮ ಹೇಗಿದೆಯೋ ಹಾಗೆ ನಮ್ಮಲ್ಲಿ ಅಂಟಿಕೊಂಡಿದೆ. ಈ ರೋಮ, ಎಷ್ಟು ರೋಮಗಳು ನಮ್ಮ ದೇಹದಲ್ಲಿಯೋ ಹಾಗೆ ಆ ರೋಮಗಳಂತೆ ನಮ್ಮಲ್ಲಿ ಅಂಟಿಕೊಂಡಿದೆ. ಯಾವಾಗ ಈ ಅಂಟಿಕೊಂಡಿರುವುದನ್ನು ನಾವು ತೆಗೆಯುತ್ತೇವೋ, ಈಗ ನೋಡಿ, ನಾನು ನಿಮ್ಮ ಮುಂದೆ ಇದ್ದೇನೆ ಅಲ್ವಾ, ಒಳ್ಳೆ ಶೇವ್ ಮಾಡಿದ್ದೀನಿ ಅಂತ ಕಾಣ್ತದೆ, ಹೌದಲ್ಲ? ಒಂದು ಪಕ್ಷ ನಾನು ಶೇವ್ ಮಾಡದೆ ಬಿಟ್ರೆ ಏನಾಗ್ತದೆ, ನನ್ನ ಮುಖದಲ್ಲಿ ಗಡ್ಡ ಬರ್ತದೆ. ಈ ಗಡ್ಡ ಬರುವಾಗ ಏನಾಗ್ತದೆ, ಏನೋ ಒಂದು ತರ ಅಸಖ್ಯವಾಗಿ ಕಾಣ್ತದೆ. ಯಾಕ್ರಿ ಶೇವ್ ಮಾಡಿಲ್ಲ ಎಂಬುದಾಗಿ ಕೇಳ್ತಾರೆ. ಒಂದು 3 ದಿನ, 4 ದಿನ, 5 ದಿನ, ಒಂದು ಮುಖದ ಲಕ್ಷಣ ಹೋಗುತ್ತದೆ, ಚೆನ್ನಾಗಿ ಕಾಣ್ತೇವೆ. ಪಾಪ ನಿವೇದನೆ ಮಾಡಿ ಮಾಡಿದಾಗೆ, ಪಾಪ ನಿವೇದನೆ ಶೇವಿಂಗ್ ಮಾಡಿದಾಗೆ ಮತ್ತೆ ಬರ್ತಾನೆ ಇರ್ತದೆ. ಇಲ್ಲ, ಪಾಪ ನಿವೇದನೆ ಶೇವಿಂಗ್ ಮಾಡದಾಗೆ ಇರಬಾರದು. ನಾ ಮಾಡುವಂತ ಜೀವನ ಇವತ್ತು ಒಂದು ವಸ್ತ್ರದಂತಿದೆ. ಬಟ್ಟೆ ಹಾಕ್ತೇವೆ, ಕೊಳೆ ಆಗ್ತದೆ, ತಿರ್ಗಾ ಒಗಿತೇವೆ, ಹಾಕಿಕೊಳ್ತೇವೆ. ಬಟ್ಟೆ ಹಾಕ್ತೇವೆ, ಕೊಳೆ ಆಗ್ತದೆ, ವಾಶ್ ಮಾಡ್ತೇವೆ, ಹಾಕಿಕೊಳ್ತೇವೆ. ನಮ್ಮ ಜೀವನ ಈ ಬಟ್ಟೆ ಆಗಿರಬಾರದು. ನಮ್ಮ ಜೀವನ ಉಗುಳುವ ಉಗುಳಿನಂತೆ ಇರಬೇಕು. ಒಮ್ಮೆ ನನ್ನ ಬಾಯಿಯಿಂದ ಬರುವುದನ್ನ ಹೊರಗೆ ಉಗುಳಿದಾಗ ಮತ್ತೆ ಆ ಉಗುಳನ್ನು ನಾವು ಬಾಯಿಗೆ ತೆಗೆದುಕೊಳ್ಳುವುದಿಲ್ಲ. ಹಾಗೆ ಇರಬೇಕು ನಮ್ಮ ಪಾಪ ಜೀವನ. ಒಮ್ಮೆ ಉಗಿದರೆ ಅದನ್ನು ಮತ್ತೆ ತೆಗೆದುಕೊಳ್ಳಬಾರದು. ಒಮ್ಮೆ ದೇವರ ಮುಂದೆ ನೀವು 3 ವರ್ಷ, 2 ವರ್ಷದಿಂದ ಸತತವಾಗಿ ಪ್ರಯತ್ನ ಮಾಡಿದರೂ ಸಹ ನಿಮ್ಮಿಂದ ಸಾಧ್ಯ. ನಾನು ಸುಳ್ಳು ಹೇಳಬಾರದು ಎಂದು ಒಮ್ಮೆ ನೀವು ತೀರ್ಮಾನ ಮಾಡಿದರೆ ಖಂಡಿತವಾಗಿ ನೀವು ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದು ಒಂದು ಉಗುಳಿದಂತೆ. ಒಮ್ಮೆ ನಾನು ವ್ಯಭಿಚಾರ ಮಾಡುವುದಿಲ್ಲ, ಒಮ್ಮೆ ನಾನು ಕಳ್ಳ ತಕ್ಕಡಿ ಹಿಡಿಯುವುದಿಲ್ಲ, ಒಮ್ಮೆ ನಾನು ಕಳ್ಳ ತೂಕ ಮಾಡುವುದಿಲ್ಲ, ಒಮ್ಮೆ ಕಳ್ಳ ಅಳತೆ ಮಾಡುವುದಿಲ್ಲ, ಒಮ್ಮೆ ನಾನು ದೂಷಿಸುವುದಿಲ್ಲ, ಇನ್ನು ಯಾವತ್ತು ಯಾರ ಬಗ್ಗೆ ಮಾತನಾಡುವುದಿಲ್ಲ, ಇನ್ನು ಸತ್ಯವನ್ನು ತಿಳಿಯದೆ ಯಾರನ್ನು ಕೆಟ್ಟವರೆಂದು ಹೇಳುವುದಿಲ್ಲ, ಇನ್ನು ನಾನು ಯಾರಿಗೂ ತೀರ್ಪು ಕೊಡುವುದಿಲ್ಲ. ನನ್ನ ಮನಸ್ಸಿನಲ್ಲಿ ದೃಢತೆಯಿಂದ ನಾನು ತೀರ್ಮಾನ ತೆಗೆದುಕೊಳ್ಳುವಾಗ ಮಾತ್ರವೇ
ನಾನು ಅವುಗಳನ್ನು ಬಿಟ್ಟು ಬಿಟ್ಟೆ ಎಂಬುದಾಗಿ ಅರ್ಥ. ಸಾಧ್ಯ, ಇಲ್ಲದಿದ್ದರೆ ಸಾಧ್ಯವಿಲ್ಲ. ಆದ್ದರಿಂದ ನಾವು ಹಳೆಯ ಸ್ವಭಾವದಲ್ಲಿ ಜೀವಿಸುತ್ತಾ ಇದ್ದೇವೆ, ಹೊಸ ಸ್ವಭಾವಕ್ಕೆ ಬರುತ್ತಾ ಇಲ್ಲ. ಹಳೆಯ ಸ್ವಭಾವವನ್ನು ತೆಗೆಯಬೇಕು, ನಾಶ ಮಾಡಬೇಕು. ನಾನು ಹೇಳಿದಲ್ಲ, ಓದುವ 20ನೇ ವರ್ಷದಿಂದ ನಿಮ್ಮಲ್ಲಿ ಸುಳ್ಳಿದೆ, ನನ್ನಲ್ಲಿ ಸುಳ್ಳಿದೆ, ಹೌದಾ? ಕೆಟ್ಟದ್ದಿದೆ, ಹೌದಾ? ಯಾವುದಾದರೂ ಬದಲಾವಣೆಯಾಗಿದೆ? ಇಷ್ಟು ತಪಸ್ಸು ಕಾಲಗಳಾಗಿ ನಿಮಗೆ ಈಗ ಪ್ರಾಯ ಕೆಲವರಿಗೆ 15, 30, 20, 40, 50, 60, 70, 80, 90 ವರ್ಷ ಪ್ರಾಯ ಆಗಿರಬಹುದು. ನೀನು ನೋಡ್ಬೇಕು, ನಮ್ಮ ಎಲೆನಕ್ಕನಿಗೆ ಸುಳ್ಳು ಹೇಳಕ್ಕೆ ಬರುತ್ತಿಲ್ಲ. ಅವರಿಗೆ ಕೋಪ ಮಾಡಕ್ಕಂತೂ ಬರದೇ ಇಲ್ಲ. ಆದರೆ ಕಚ್ಚಿದ್ರೆ ಅಲ್ಲ, 14 ಸೂಜಿ ಹಾಕಿಸ್ಕೊಳ್ಬೇಕು. ಇನ್ನೊಬ್ರು ಇದ್ದಾರೆ, ಜೋಕಿಮಕ್ಕ ಅಂತ ಹೇಳ್ಬಿಟ್ಟು, ಜೋಕೀಮ್ ಅಂತ ಹೇಳ್ಬಿಟ್ರೆ ಸಾಕು, ಈ ಭೂಮಿಯಿಂದ ಭೂಕಂಪ ಡಮ್ ಅಂತ ಹೇಗೆ ಸಿಡಿದೋಗ್ಬಿಡ್ತಾ ಹಂಗೆ ಸಿಡಿದು ಬಿಡ್ತಾರೆ. ಆದ್ರೆ ತುಂಬಾ ಒಳ್ಳೆಯವರು. ಯಾವಾಗ್ಲೂ ಜಗಳ ಮಾಡ್ತಾನೆ ಇರಬೇಕು ನನ್ನ ಹತ್ರ. ಏನು ಕಾರಣ? ಪ್ರೀತಿ, ಬೇರೆ ಏನೂ ಇಲ್ಲ. ಯಾರು ಜಗಳ ಮಾಡೋದು? ದಿನೇ ಪ್ರೀತಿ ಇರೋರು ಮಾತ್ರ. ಪ್ರಿಯರೇ, ಇಲ್ಲಿ ನಾವು ಅರಿಯಬೇಕು, ನಾವು ನಮ್ಮ ಹಳೆಯ ಸ್ವಭಾವವನ್ನು ತೆಗೆಯಬೇಕು, ಪ್ರೀತಿಸಬೇಕು. ಪ್ರೀತಿಯಿಂದ ಎಲ್ಲವನ್ನ ಗೆಲ್ಲಬೇಕು. ಒಳ್ಳೆಯದಿಂದ ಕೆಡಕನ್ನ ನೀನು ಜಯಿಸು ಎಂದು ಹೇಳಿದಂತ ಪ್ರೀತಿಯಿಂದ ನಾವೆಲ್ಲವನ್ನು ಜಯಿಸಬೇಕು. ಪ್ರೀತಿಯಿಂದ ಜಯಿಸಬೇಕು. ನಾವು ಬಿಡಬೇಕು, ನಮ್ಮಲ್ಲಿರೋ ಕೆಟ್ಟದನ್ನ ಬಿಟ್ಟು ಬಿಡಬೇಕು. ಇತ್ತು, ಈ ದಿನದವರೆಗೆ ಇದೆಯಾ? ನನ್ನಲ್ಲಿ ನೋಡಿ, ಎಷ್ಟು ವರ್ಷಗಳು, 70, 80 ವರ್ಷವಾಗಿದೆ, ವಯಸ್ಸಾಯಿತು. ಎಷ್ಟೋ ತಪಸ್ಸು ಕಾಲಗಳು ನಮ್ಮ ಜೀವನದಲ್ಲಿ, 50, 60 ತಪಸ್ಸು ಕಾಲಗಳು, 80 ತಪಸ್ಸು ಕಾಲಗಳಾಗಿರ್ಬೋದು. ಇವತ್ತಿನವರೆಗೂ ಒಂದೇ ಒಂದು ಪಾಪವನ್ನು ನಾವು ಸಂಪೂರ್ಣವಾಗಿ ದ್ವೇಷಿಸಿದ್ದೇವ? 5 ವರ್ಷಕ್ಕೆ ಒಂದು ಪಾಪವನ್ನು ತ್ಯಜಿಸಿದರೂ ಸಹ ಇವತ್ತು ನಮಗೆ ಒಂದು 60 ವರ್ಷ ಪ್ರಾಯವಾಗುತ್ತದೆ ಅಂದ್ರೆ, ನಾವು 30 ವರ್ಷದಿಂದ ಪ್ರಯತ್ನ ಮಾಡಿದ್ದೇವೆ ಎಂದು ಎಣಿಸಿದರೂ ಸಹ 30ರಿಂದ 30 ವರ್ಷಕ್ಕೆ 6 ಪಾಪವನ್ನಾದರೂ ನಾವು ಬಿಡಬೇಕು. ಬಿಟ್ಟಿದ್ದೇವಾ? ಗೊತ್ತಿಲ್ಲ. ನಾನು ಬಿಟ್ಟಿದ್ದೇನೆ, ಇನ್ನು ಬಿಡ್ಲಿಕ್ಕೆ ಆಶಿಸ್ತೇನೆ. ಯಾಕೆಂದ್ರೆ ನಿಮ್ಮ ಮುಂದೆ ಇರುವ ನಾನು ಮಾತನಾಡುವಾಗ ನನ್ನ ಮನಸ್ಸಾಕ್ಷಿ ದೇವರ ಮುಂದೆ ನನ್ನ ಮನಸ್ಸಾಕ್ಷಿ ದೇವರ ಮುಂದೆ ಖಂಡಿಸಿದ್ರೆ ನಾನು ದೇವರ ಮುಂದೆ ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ. ನೀವು ಸಹ ನಿಮ್ಮ ಮನಸ್ಸಾಕ್ಷಿ ಖಂಡಿಸಿದ್ರೆ ನೀವು ದೇವರ ಮುಂದೆ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಮನಸ್ಸಾಕ್ಷಿ ಚುಚ್ಚುತ್ತಾನೇ ಇರ್ತದೆ. ಈಗ ನೋಡಿ, ಜೋಸೆಫ ಇದ್ದಾನೆ, ಪ್ರಾರ್ಥನೆ ಮಾಡಿ ಜೋಸೆಫ ಅಂದ್ರೆ ನಮ್ಮ ಜೋಸೆಫ ಹೇಳೋದು ಅಂತ, ಅಯ್ಯೋ ಸ್ವಾಮಿ, ಅಯ್ಯೋ ಬ್ರದರ್, ನಾನು ದೇವ್ರ ಹತ್ರ ಮಾತನಾಡ್ತೀನಿ, ದೇವ್ರ ಹತ್ರ ನಾನು ಪ್ರಾರ್ಥನೆ ಮಾಡ್ತೀನಿ, ನಾನು ಹಾಗೆ ಹೀಗೆ ಅವರ ಅನುಭವಗಳನ್ನ ಎಷ್ಟೆಷ್ಟೋ ಹೇಳ್ತಾರೆ. ಪ್ರಾರ್ಥನೆಗೆ ಬಾ ಜೋಸೆಫ ಅಂದ್ರೆ ಸಾಕು, ಬರ್ತೀನಿ ಅಂತ ಹೇಳ್ತಾರೆ. ಒಂದು ದಿನಕ್ಕೆ 1 ತಿಂಗಳಾದರೂ ಬರೋದಿಲ್ಲ. ಎಷ್ಟು ಗೋಗರಿದ್ರು ಬರೋದಿಲ್ಲ. ಇವರೆಲ್ಲ ಇನ್ನು ಹೇಳ್ಬೋದು, ಯಾರು ಬರೋದು ಇವರೆಲ್ಲ ಹೆಸರು ಹೇಳ್ತಾ ಇದ್ದೀರ? ಎಲ್ಲ ನನ್ನ ಸ್ವರ್ಗೀಯಾತ್ರೆ ಅಂಗಾಂಗಗಳೇನೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ದೇವರ ಮುಂದೆ ಹೋಗಬೇಕು. ನಿದ್ರೆಯ ಮುಂದೆ ಹೋಗಿ ಏನೂ ಸಿಕ್ಕುವುದಿಲ್ಲ. ನಿದ್ರೆ ಮಾಡಿ ಇನ್ನೂ ಸ್ವಲ್ಪ ಹೊತ್ತು, ಸಿರಾಕಳೆದು ಇನ್ನೂ ಸ್ವಲ್ಪ ಹೊತ್ತು, ಕಾಲಲ್ಲಿ ಬೆಡ್ಶೀಟ್ ನ ತುಂಬಿಸ್ಕೊಂಡು ತಲೆ ಮೇಲೆ, ಕಾಲಡಿಲಿ ಒಂದು ಬೆಡ್ಶೀಟ್ ತುಂಡು ತುದಿ, ತಿರ್ಗಾ ತಲೆ ಅಡಿಲಿ ಒಂದು ಬೆಡ್ಶೀಟ್ ತುಂಡು. ರಿಂಗ್ ಆಗ್ತಾ ಇದ್ರು ಪ್ರಾರ್ಥನೆಗೆ ಫೋನ್ ಎತ್ತೋದಿಲ್ಲ. ಸೈಲೆಂಟ್, ಇಲ್ಲಾಂದ್ರೆ ಸ್ವಿಚ್ ಆಫ್, ಇಲ್ಲಾಂದ್ರೆ ಒಂದು ಸುಳ್ಳು. ಹೊಟ್ಟೆ ನೋವಾಯ್ತು ಬ್ರದರ್, ತಲೆ ನೋವಾಯ್ತು ಬ್ರದರ್, ಪೂಜೆಗೆ ಹೋಗ್ಬೇಕು, ಅಯ್ಯೋ ಹೊಟ್ಟೆ ನೋವು, ಅಯ್ಯೋ ಸುಸ್ತು, ಅಯ್ಯೋ ಆಯಾಸ, ಧ್ಯಾನ ನಡೀತಾ ಇದೆ, ಅಯ್ಯೋ ಏನೋ ಕೆಲಸ ಇದೆ, ಅಯ್ಯೋ ನಾನು ಅವ್ರನ್ನ ನೋಡ್ಬೇಕು, ಇವ್ರನ್ನ ನೋಡ್ಬೇಕು. ಒಂದು ಒಳ್ಳೆ ತಪಸ್ಸು ಕಾಲದಲ್ಲಿ ಪಾಪ ನಿವೇದನೆ ಮಾಡು, ಅಯ್ಯೋ ಟೈಮೇ ಇಲ್ಲ, ನೋಡ್ತೀನಿ ನಾನು, ಎಲ್ಲಿ ಸಿಗ್ತದೆ ಅಲ್ಲಿ ಹೋಗ್ತೇನೆ. ಪರಿವರ್ತನೆಗೆ ಅವಕಾಶವೇ ಇಲ್ಲ. ಆದರೆ ದೇವರು ಹೇಳ್ತಾ ಇರೋದಿಷ್ಟೇ, ನೀವು ಹಳೆಯ ಸ್ವಭಾವವನ್ನು ತೊರೆದು ಹೊಸ ಸ್ವಭಾವವನ್ನು ಧರಿಸಿಕೊಳ್ಳಿ. ನೀವು ಬ್ಯೂಟಿ ಪಾರ್ಲರ್ ನೋಡ್ಬೋದಲ್ವಾ? ಬ್ಯೂಟಿ ಪಾರ್ಲರ್ಗೆ ಹೋಗಿರ್ಬೋದು ನೀವೆಲ್ಲ.
ಈ ಬ್ಯೂಟಿ ಪಾರ್ಲರ್ಗೆ ಹೋಗಕ್ಕೆ ಚೆನ್ನಾಗಿರ್ತಾರೆ, ಸೌಂದರ್ಯವಾಗಿರ್ತಾರೆ. ಅವರು ಬ್ಯೂಟಿ ಪಾರ್ಲರ್ಗೆ ಹೋಗಕ್ಕೆ ಮುಂಚೆ ತುಂಬಾ ಸೌಂದರ್ಯವಾಗಿರ್ತಾರೆ. ನೀವು ನೋಡಿ ಅಲ್ಲ, ನಮ್ಮ ಜೋಕಿ ಮಕ್ಕಳ ತುಂಬ ಹೋಗಿರ್ಬೋದು. ಈ ಬ್ಯೂಟಿ ಪಾರ್ಲರ್ಗೆ ಹೋಗೋರು ತುಂಬಾ ಚೆನ್ನಾಗಿರ್ತಾರೆ. ಆದರೆ ಬ್ಯೂಟಿ ಪಾರ್ಲರ್ಗೆ ದಿನ ಹೋಗಿ 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 ಮುಖದಲ್ಲಿ ಉಜ್ಜಿಸಿ, ಫೇಶಿಯಲ್ ಹಾಕಿ ಉಜ್ಜಿಸಿ ತಿಕ್ಸಿ, ಉಜ್ಜಿಸಿ ತಿಕ್ಸಿ, ಪ್ಯಾಕ್ ಮಾಡಿ 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 1-2 ವರ್ಷ ಆಗೋಯ್ತು ನೋಡ್ಬೇಕು. ಅವ್ರನ್ನ ನೋಡಿದ್ರೆ ಅವ್ರಿಗೆ ಭಯವಾಗ್ಬಿಡ್ತದೆ. ಬೆಳಿಗ್ಗೆ ಎದ್ದು ಅವ್ರು ಹೋಗಿ ಕನ್ನಡಿ ನೋಡಿದ್ರೆ ಅವರೇ ತಲೆ ತಿರುಗಿ ಬಂದು ಕೆಳಗೆ ಹೋಗ್ತಾರೆ. ಅವ್ರ ಮನೆಯಿಂದ ಹೊರಗೆ ಬರಬೇಕು ಅಂದ್ರೆ ಅವ್ರು ಪ್ಯಾಕ್ ಮಾಡ್ಕೊಂಡೇ ಹೊರಗೆ ಬರಬೇಕು. ಯಾಕೆಂದ್ರೆ ಅಲ್ಲಿ ಇರುವಂತ ದೇವರು ಕೊಟ್ಟ ಸೌಂದರ್ಯವನ್ನು ಅವರೇ ನಾಶ ಮಾಡ್ಕೊಂಡ್ಬಿಟ್ಟಿರ್ತಾರೆ. ನೋಡ್ಬೋದು, ಇಲ್ಲಿ ಪಿಕ್ಕಿಂಗ್ ಏನೋ ಮಾಡ್ತಾರೆ, ಇಲ್ಲಿ ಹೇಳ್ತಾರೆ, ನಾವೆಲ್ಲ ಗಂಡಸರು ಶೇವ್ ಮಾಡ್ತೀವಲ್ಲ, ಹಾಗೆ ಇಲ್ಲಿ ಉಬ್ಬನ್ನ ಶೇವ್ ಮಾಡ್ತಾರೆ. ಏನೋ ಹೇಳ್ತಾರೆ, ಅದಕ್ಕೆ ಏನೋ ಗೊತ್ತಿಲ್ಲ. ನೋಡಿ, ಕೆರೆದು 1 ವರ್ಷ ಕೆರೆದು ಬಿಟ್ರೆ, ಕೆರೆದು 1 ತಿಂಗಳು 15 ದಿನ 1 ತಿಂಗಳು ಬಿಟ್ಬಿಟ್ರೆ ಕರಡಿಗೆ ಬಂದಂಗೆ ನೇತಾಡ್ಬಿಡ್ತದೆ. ಪಾಪು ಹಾಗೇನೆ, ನೀನು ಉಜ್ಜಿ ಫೇಶಿಯಲ್ ಮಾಡಿ ಏನೇನೋ ಕ್ರೀಮ್ ಹಾಕಿ ತಿಕ್ಕಿ ಚರ್ಮದಲ್ಲಿರುವಂತ ಲೇರ್ ಹೇಗೆ ಹೋಗ್ತದೋ ಹಾಗೆ ನಿಮ್ಮಲ್ಲಿರುವಂತಹ, ನನ್ನಲ್ಲಿರುವಂತಹ ಆ ಒಂದು ದೈವತ್ವ ನಾಶವಾಗಿ ಹೋಗ್ತದೆ. ನೋಡಿ, ಇವತ್ತೆಲ್ಲ ಬ್ಯೂಟಿ ಪಾರ್ಲರ್ ನಾವು ನೋಡ್ತೇವೆ. ಈ ಬ್ಯೂಟಿ ಪಾರ್ಲರು ಹೆಣ್ಣು ಮಕ್ಕಳ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ, ದೇವರು ಕೊಟ್ಟಿದ್ದು ಸೌಂದರ್ಯ ನನಗೆ ಸಾಕಾಗೋದಿಲ್ಲ. ಪ್ರಿಯರೇ, ಈ ಬ್ಯೂಟಿ ಮಾಡ್ಕೊಳ್ಳೋದ್ರಿಂದ ಅವತ್ತಿನ ಕಾಲದಿಂದಲೂ ಇದೆ. ಕೇಶ ರಾಶಿ, ನೀವು ಬೈಬಲ್ನ ಶ್ರೀಪುಟವನ್ನು ತೆಗೆದುಕೊಂಡು ನೋಡಿದ್ರೆ ನೀವು ಗೊತ್ತಾಗ ಅವರ ಕೇಶದ ಬಗ್ಗೆ, ಅವರ ಹಣೆಯ ಉಬ್ಬಿನ ಬಗ್ಗೆ ಲಿಫ್ಟಿಕ್ ಒಂದಿಲ್ಲ. ಆ ಸುಶೀಲಮ್ಮನ ಕೇಳಿದ್ರೆ ನಿಮಗೆ ಗೊತ್ತಾಗ್ಬಿಡುವುದು, ನಮ್ಮ ತಂಡದಲ್ಲಿರುವಂಥ ಸುಶೀಲಮ್ಮನ. ಈ ಹೊಸದಾಗಿ ಬ್ಯೂಟಿ ಪಾರ್ಲರ್ಗೆ ಬರೋರು ಹೇಗಿರ್ತಾರೆ, ಬಂದು ಹೋಗ್ಬೇಕಾದ್ರೆ ನೋಡಿ ಹೇಳ್ತಾರೆ, ನನಗೆ ಶಾಕ್ ಆಗ್ತದೆ. 1 ಸಾರಿ ಬಂದರೆ 5,000 6,000 ಕೊಡ್ತಾರಂತೆ. ಅದರಲ್ಲೂ ಈ ಮದುವೆಗೆ ನೋಡ್ಬೋದು ಎಂಥ ಸೌಂದರ್ಯವಾಗಿರ್ತಾರೆ. ಆ ಬ್ಯೂಟಿ ಪಾರ್ಲರ್ ಒಳಗಡೆ ಹೋಗ್ಬಿಟ್ಟು ಹೊರಗೆ ಬಂದ್ಬಿಟ್ರೆ 15,000 20,000 25,000 ರೂಪಾಯಿ ಕೊಟ್ಬಿಟ್ಟು ಹೊರಗಡೆ ಬಂದ್ಬಿಟ್ರೆ ಹೆಂಗ್ ಕಾಣ್ತಾರೆ ಗೊತ್ತಾ? ದೇವ ಪ್ರಿಯೇ, ಹೆಚ್ಚಿಸಿಕೊಳ್ಳಿ, ನೀವು ಮಾಡ್ಕೊ, ಅದು ನಿಮ್ಮಿಷ್ಟ. 25 ಅಲ್ಲ 50,000 ಕೊಟ್ಟು ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರುವುದು ಇಲ್ಲಿ, ಹಾಗೆ ನಮ್ಮಲ್ಲಿರುವಂತ ಸೌಂದರ್ಯವನ್ನ ನಾವು ನಾಶ ಮಾಡಿಕೊಂಡು ಕೃತಕವಾಗಿರುವುದನ್ನ ನಾವು ಯಾವ ರೀತಿ ಮಾಡ್ಕೊಳ್ತಾ ಇದ್ದೇವೆ? ದೇವರು ಕೊಟ್ಟದನ್ನ ಕೆಡಿಸ್ಕೊಳ್ತಾ. ಹಾಗೆ ನಮ್ಮ ಜೀವಿತದಲ್ಲಿ ದೇವರು ಕೊಟ್ಟ ಶಾಂತಿ, ಸಮಾಧಾನ, ನೆಮ್ಮದಿ, ಆನಂದ, ಪ್ರೀತಿ, ದಯೆ, ಕರುಣೆ, ಆರೋಗ್ಯ ಎಲ್ಲವನ್ನ ನಾವು ಕೆಡಿಸ್ಕೊಳ್ತಾ ಇದೀವಿ ಹೊರತು ದೇವರು ಕೆಡಿಸಲಿಲ್ಲ. ಪರಿಹರಿಸುವನು ಜನರ ಭ್ರಷ್ಟತನವನ್ನು. ದೇವರು ನಮ್ಮ ಕೆಟ್ಟತನವನ್ನು ಪರಿಹರಿಸ್ತಾರೆ. ಯಾವಾಗ? ನನ್ನೊಳಗೆ ಬರುವಾಗ, ನಿಮ್ಮೊಳಗೆ ಬರುವಾಗ. ಆವಾಗ ನಮಗೆ ಯಾವುದು ಈ ಲೋಕದಲ್ಲಿರುವುದು ಯಾವುದು ಬೇಕಾಗುವುದಿಲ್ಲ. ಎಲ್ಲವನ್ನು ತ್ಯಜಿಸ್ತೇವೆ. ಎಲ್ಲದರ ಅರಿವು ನಮಗಾಗುತ್ತದೆ. ಪಾಪದ ಅರಿವು, ಕೆಟ್ಟದ ಅರಿವು, ಎಲ್ಲವೂ ನಮಗೆ ಅರಿವು. ಆಗ ಅರಿವಾಗುವಾಗ ನಮಗೆ ನಾಚಿಕೆ ಆಗುತ್ತದೆ. ಅಯ್ಯಯ್ಯೋ, ಹೌದು ನಾನು ತಪ್ಪು ಮಾಡಿದೆ, ಹೌದು ನಾನು ಪಾಪ ಮಾಡಿದೆ, ಅಯ್ಯೋ ಇನ್ನು ಮಾಡಬಾರದು. ಯಾವಾಗ? ದೇವರ ಆತ್ಮನಿಂದಲ್ಲಿ ಬರುವಾಗ, ದೇವರು ನನ್ನ ಎಲ್ಲರ ಭ್ರಷ್ಟತನವನ್ನ ಪರಿಹರಿಸುವಾಗ. ತಪಸ್ಸು ಕಾಲದ 7ನೆಯ ದಿನ ಚಿಂತಿಸಿ ಯಾವುದನ್ನು ಬಿಟ್ಟು ಬಿಡಲಿಲ್ಲವೋ. ಇನ್ನು ನಮ್ಮ ಮುಂದೆ ಇರುವಂತ 7, 7 2 14, 7 3 21, 7 4 28, 7 5 35, 7 6 42, 7 6 42 ದಿನ. 6 ದಿನ 7 ದಿನ ಹೋಯ್ತು. ಇನ್ನು 35 ದಿನಗಳು ನಿಮ್ಮ ಮುಂದೆ ಇದೆ. ಈ 35 ದಿನಗಳಲ್ಲಾದರೂ ಇನ್ನು ನಿಮ್ಮಲ್ಲಿ ನನ್ನಲ್ಲಿ ಅಂಟಿಕೊಂಡಿರುವುದನ್ನು ನಾವು ತೆಗೆದುಹಾಕಬೇಕು ಶಾಶ್ವತವಾಗಿ. ಶೇವ್ ಮಾಡಿದಾಗೆ ಅಲ್ಲ, ಫೇಶಿಯಲ್ ಮಾಡಿದಾಗೆ ಅಲ್ಲ, ಉಬ್ಬನ ತೆಗೆದಾಗೆ ಅಲ್ಲ, ಕೂದಲು ಕಟ್ ಮಾಡ್ಕೊಂಡಾಗ ಅಲ್ಲ. ಇವತ್ತು ನೋಡಿ, ಹೆಣ್ಣು ಮಕ್ಕಳಿಗೆ ಕೂದಲು ಬಿಡೋದು
ಕಲಿಸ್ಕೊಂಡ್ರು ಅದು ಬರ್ತಾ ಇದೆ, ನಮ್ಮಲ್ಲಿ ಬೇರ್ಕೊಂಡು ಬರ್ತಾ ಇರ್ತದೆ. ಅದರಿಂದ ಬೆಳೀತಾನೇ ಇರ್ತದೆ. ಪ್ರಿಯ ಸಹೋದರನೇ ಸಹೋದರಿಯೇ, ನಮ್ಮ ಜೀವಿತದಲ್ಲಿ ನಾವು ಬದಲಾವಣೆ ಆಗಬೇಕು. ದೇವರ ಆತ್ಮನಿಂದ ನಾವು ತುಂಬಿದಾಗ ಮಾತ್ರವೇ, ದೇವರ ಕೃಪೆಯಿಂದ ನಾವು ಬಾಳಿದಾಗ ಮಾತ್ರವೇ ಪ್ರಾರ್ಥನಾ ಜೀವಿತ ನಮ್ಮನ್ನು ಬದಲಾಯಿಸ್ತದೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ. ನಿಮ್ಮ ಯಾವುದೇ ಪ್ರಶ್ನೆಗಳಿಗಾಗಿ 9902423181. May God bless you. Praise the Lord.